ಹಲೋ ಫಿಲ್ಮಿ ಲವರ್ಸ್, ವೆಲ್ಕಮ್ ಟು ದ ಚಾನಲ್ ಫಿಲ್ಮಿ ವೈಬ್ಸ್ ಕನ್ನಡ. ಇವತ್ತು ನಾನು ರಿವ್ಯೂ ಮಾಡೋಕೆ ಹೊರಟಿರೋ ಸಿನಿಮಾ ತಮಿಳ್ ಸಿನಿಮಾ ಅನ್ನಪೂರ್ಣೆ ಅಂತ. ಈ ಸಿನಿಮಾ ಡೈರೆಕ್ಟ್ OTTಗೆ ನೆಟ್ಫ್ಲಿಕ್ಸಲ್ಲಿ ಒಂದು 2 ವಾರಗಳ ಹಿಂದೆ ರಿಲೀಸ್ ಆಗಿ ಟ್ರೆಂಡಿಂಗಲ್ಲಿ ಕೂಡ ಇತ್ತು, ಟಾಪ್ 10ನಲ್ಲಿ. ಆದರೂ ರಿಲೀಸಾಗಿ 4 ದಿನಕ್ಕೆ ಈ ಸಿನಿಮಾನ ನೆಟ್ಫ್ಲಿಕ್ಸಿಂದ ತೆಗೆದಾಕಿದ್ರು ಮತ್ತು ಸಿನಿಮಾ ಟೀಮ್ ಅವ್ರ ಮೇಲೂ ಕೂಡ ಕೇಸ್ ಮಾಡಿದ್ದಾರೆ. ರಿಲೀಸಾಗಿ 4 ದಿನಕ್ಕೆ ನೆಟ್ಫ್ಲಿಕ್ಸಿಂದ ತೆಗೆದುಹಾಕುವಂಥದ್ದು ಸಿನಿಮಾದಲ್ಲಿ ಏನಿದೆ, ಸಿನಿಮಾ ಟೀಮ್ ಅವ್ರ ಮೇಲೆ ಯಾಕೆ ಕೇಸ್ ಮಾಡಿದ್ರು, ಯಾರು ಕೇಸ್ ಮಾಡಿದ್ರು, ಸಿನಿಮಾ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಈ ಅನ್ನಪೂರ್ಣಿ ಸಿನಿಮಾಲಿ ತಮಿಳಿನ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಹೆಸರಾಗಿರೋ ನಯನತಾರ ಅವರು ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಇದು ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ. ಇನ್ನು ಸಿನಿಮಾದ ಕತೆಗೆ ಬರೋದಾದ್ರೆ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟೋ ಅನ್ನಪೂರ್ಣಿಗೆ ಹುಟ್ಟತಾನೆ ಸ್ಪೆಷಲ್ ಟೇಸ್ಟ್ ಬರ್ಡ್ಸನ್ನು ಇಟ್ಕೊಂಡು ಹುಟ್ಟಿರ್ತಾಳೆ. ಆ ಸ್ಪೆಷಲ್ ಟೇಸ್ಟ್ ಬರ್ಡ್ಸ್ ಇರೋದ್ರಿಂದ ಯಾವುದಾದ್ರೂ ಆಹಾರ ತಿಂದರೆ ಅನ್ನಪೂರ್ಣಿಗೆ ಅದರಲ್ಲಿ ಏನು ಹೆಚ್ಚಾಗಿದೆ, ಏನು ಕಡಿಮೆ ಆಗಿದೆ, ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಇನ್ನೂ ಯಾವುದು ಹಾಕಬೇಕಿತ್ತು ಅನ್ನೋದು ಈಸಿಯಾಗಿ ಗೊತ್ತಾಗ್ತಾ ಇರುತ್ತೆ. ಇದರಿಂದ ಇವಳು ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಇವಳು ಮಾಡಿದ ಅಡುಗೆ ಎಲ್ಲರೂ ತಿಂದು ಚೆನ್ನಾಗಿದೆ ಅಂತ ಹೇಳಿದಾಗ ಇವಳಿಗೆ ಇಂಡಿಯಾದ ನಂಬರ್ 1 ಶೆಫ್ ಆಗಬೇಕು ಅನ್ನೋ ಆಸೆ ಚಿಕ್ಕ ವಯಸ್ಸಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ನಪೂರ್ಣಿ ಶೆಫ್ ಆಗೋದು ಅವ್ರ ಅಪ್ಪಂಗೆ ಇಷ್ಟ ಇರಲ್ಲ. ಯಾಕಂದರೆ ಅವ್ರದ್ದು ಬ್ರಾಹ್ಮಣ ಕುಟುಂಬ ಆಗಿರೋದ್ರಿಂದ ಇವಳು ಶೆಫ್ ಆದರೆ ನಾನ್ ವೆಜ್ನ ತಿನ್ನಬೇಕು, ನಾನ್ ವೆಜ್ನ ಮುಟ್ಟಬೇಕಾಗುತ್ತೆ ಅಂತ ಅವರಪ್ಪ ಶೆಫ್ ಆಗೋದು ಬೇಡ ಅಂತ ಹೇಳ್ತಾರೆ. ಅವ್ರ ಅಪ್ಪನ ಮಾತನ್ನು ಮೀರಿ ಅನ್ನಪೂರ್ಣಿ ಶೆಫ್ ಆಗೋಕೆ ಹೋಗ್ತಾಳೆ. ಆ ಪ್ರೊಸೀಜರಲ್ಲಿ ಅನ್ನಪೂರ್ಣಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ಅವಳ ಸ್ಪೆಷಲ್ ಟೇಸ್ಟ್ ಬಡ್ಸ್ ಎಲ್ಲ ಹೋಗಿ ಅವಳು ಏನೇ ತಿಂದರೂ ಅವಳಿಗೆ ಸಪ್ಪೆಯಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟೇಸ್ಟ್ ಬಡ್ಸ್ ಎಲ್ಲ ಹೋಯ್ತು, ರುಚಿ ತಿಳಿತಿಲ್ಲ, ಇನ್ನೇನು ಶೆಫ್ ಆಗೋಕ್ಕಾಗಲ್ಲ ಅಂತ ಅನ್ನಪೂರ್ಣಿ ಸುಮ್ಮನೆ ಕೂರಲ್ಲ. ರುಚಿ ತಿಳಿದೇ ಇದ್ದರೂ ಪರ್ಫೆಕ್ಟಾಗಿ ಅಡುಗೆ ಮಾಡೋದು ಹೇಗೆ ಅಂತ ಕಲಿತು ಅನ್ನಪೂರ್ಣಿ ಇಂಡಿಯಾದ ನಂಬರ್ 1 ಶೆಫ್ ಆಗ್ತಾಳೆ. ಇದೇನು ರಿವ್ಯೂ ಹೇಳ್ತೀನಿ ಅಂತ ಹೇಳಿ ಫುಲ್ ಕತೆನೇ ಹೇಳ್ಬಿಟ್ಟು ಅನ್ಕೋತಿದ್ದೀರಾ? ಕತೆ ಯಾಕೆ ಹೇಳಿದೆ ಅಂದರೆ, ಇವಾಗ ನೀವು ಈ ಸಿನಿಮಾ ನೋಡಬೇಕು ಅಂದರೆ ಈ ಸಿನಿಮಾ ನಿಮಗೆ ನೋಡೋಕ್ಕೆ ಎಲ್ಲೂ ಸಿಕ್ಕಲ್ಲ. ಅದಕ್ಕೆ ನಾನು ಕತೆ ಹೇಳಿದೆ. ಯಾಕೆ ಸಿಕ್ಕಲ್ಲ ಅಂತಲೂ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಸಿನಿಮಾದ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ನ ನೋಡ್ಕೊಂಡು ಬಂದುಬಿಡೋಣ. ಸಿನಿಮಾದ ಪಾಸಿಟಿವ್ ಏನಂದರೆ, ಈ ಸಿನಿಮಾದ ರೈಟಿಂಗ್ ತುಂಬ ಚೆನ್ನಾಗಿದೆ. ಡೈಲಾಗ್ಸ್ ಆಗಿರ್ಬೋದು, ಅನ್ನಪೂರ್ಣಿಯ ಜರ್ನಿ ಆಗಿರ್ಬೋದು, ಇನ್ನು ಕ್ಲೈಮ್ಯಾಕ್ಸಲ್ಲಿ ಬರೋ ಆ ಕಾಂಪಿಟೇಷನ್ ಆಗಿರ್ಬೋದು, ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಸಾಧನೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಮೋಟಿವೇಶನ್ ಬೇಕಲ್ವಾ? ರಾಮ ವನವಾಸಕ್ಕೆ ಹೋದಾಗ ಮಾಂಸ ತಿಂದ ಅನ್ನೋದಾಗಿರ್ಬೋದು, ಮುಸ್ಲಿಂ ಬಿರಿಯಾನಿ ಮಾತ್ರ ಅಷ್ಟೊಂದು ಯಾಕೆ ಚೆನ್ನಾಗಿರುತ್ತೆ ಅನ್ನೋದಾಗಿರ್ಬೋದು, ಅಥವಾ ದೇವರಿಗೆ ನೈವೇದ್ಯ ಇಡೋಕ್ಕೂ ಮುಂಚೆ ಅದನ್ನು ಯಾರೂ ಟೇಸ್ಟ್ ಮಾಡಿಲ್ಲ ಅನ್ನೋದಾಗಿರ್ಬೋದು, ಇವೆಲ್ಲ ಮನಸ್ಸಿಗೆ ಮುಟ್ಟೋ ಥರ ಇತ್ತು. ಇದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ಕೋತೀನಿ. ಇನ್ನು ಸಿನಿಮಾದ ನೆಗೆಟಿವ್ ಅಂತ ಹೇಳೋಕ್ಕೆ ದೊಡ್ಡದಾಗಿ ಏನೂ ಇಲ್ಲ. ಬಟ್ ಸಿನಿಮಾ ಸ್ವಲ್ಪ ಸ್ಲೋ ಇದೆ, ಆದರೆ ಎಲ್ಲೂ ಬೋರ್ ಆಗಲ್ಲ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಅನಿಸುತ್ತೆ, ಸಿನಿಮಾ ಯಾಕೆ ಬ್ಯಾನ್ ಆಯಿತು? ಕೇಸ್ ಹಾಕುವಂಥದ್ದು ಸಿನಿಮಾಲಿ ಏನಿದೆ, ಬ್ಯಾನ್ ಮಾಡುವಂಥದ್ದು ಸಿನಿಮಾಲಿ ಏನಿದೆ ಅಂತ. ಸಿನಿಮಾದಲ್ಲಿ ಹೀರೋಯಿನ್ ಅಂದರೆ ಅನ್ನಪೂರ್ಣಿ ಬ್ರಾಹ್ಮಣ ಕುಟುಂಬದಿಂದ ಬಂದು ಶೆಫ್ ಆಗಿ ಮಾಂಸನ ಮುಟ್ಟಬೇಕು, ಮಾಂಸನ ತಿನ್ನಬೇಕು ಅನ್ನೋದು ಕೆಲವು ಬ್ರಾಹ್ಮಣ ಸಮಾಜಗಳಿಗೆ ಇಷ್ಟ ಆಗಿಲ್ಲ. ಒಬ್ಬ ಬ್ರಾಹ್ಮಣ ಮಾಂಸನ ಮುಟ್ತಾನೆ, ಮಾಂಸನ ತಿಂತಾನೆ ಅನ್ನೋ ರೀಸನ್ನ ಮುಂದೆ ಇಟ್ಕೊಂಡು ಸಿನಿಮಾ ಮೇಲೆ, ಡೈರೆಕ್ಟರ್ ಮೇಲೆ ಮತ್ತು ನಯನತಾರ ಮೇಲೆ ಈ ಬ್ರಾಹ್ಮಣ ಸಮಾಜಗಳು ಕೇಸ್ ಹಾಕಿ ಸಿನಿಮಾನ ಬ್ಯಾನ್ ಮಾಡೋ ರೇಂಜ್ಗೆ ತೊಗೊಂಡು ಬಂದಿದ್ದಾರೆ. ಸಿನಿಮಾ ಥರ ನೋಡದೆ ಪರ್ಸ್ನಲಾಗಿ ತೊಗೊಂಡ್ರೆ ಹೀಗೆ ಆಗೋದು. ಇಂಥ ಒಳ್ಳೆ ಸಿನಿಮಾನ ಬ್ಯಾನ್ ಮಾಡೋ ಸ್ಥಿತಿಗೆ ತಂದಿರೋದು ತುಂಬ ಬೇಜಾರಾಗ್ತಿದೆ. ಅದರಲ್ಲೂ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಎಷ್ಟೋ ಮಹಿಳೆಯರಿಗೆ ಸ್ಫೂರ್ತಿದಾಯಕ ಸಿನಿಮಾ ಆಗಿತ್ತು ಅಂತ ನನ್ನ ಅಭಿಪ್ರಾಯ. ಇಂಥ ಸಿನಿಮಾನ ಬ್ಯಾನ್ ಮಾಡೋದು ಸರಿಯಲ್ಲ. ಇವಾಗಿನ ಕಾಲದಲ್ಲಿ ಎಷ್ಟು ಜನ ಬ್ರಾಹ್ಮಣರು ನಾನ್ ವೆಜ್ ತಿನ್ನಲ್ಲ ಹೇಳಿ? ಯಾರೋ ಒಬ್ಬರು ಎಲ್ಲ ಕಟ್ಟುಪಾಡುಗಳನ್ನು ಮೀರಿ ಸಾಧನೆ ಮಾಡ್ತೀನಿ ಅಂತ ಹೋದಾಗ ಆ ಸಾಧನೆಗಿಂತ ಜಾತಿನೇ ಇಂಪಾರ್ಟೆಂಟ್ ಆಗಿಬಿಡ್ತಾ ಈ ಜಾತ್ಯತೀತ ರಾಷ್ಟ್ರದಲ್ಲಿ. ನೀವು ಈ ಸಿನಿಮಾ ನೋಡಿದರೆ ಸಿನಿಮಾ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸಿನಿಮಾ ನೋಡಿಲ್ಲ ಅಂದರೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.